ಡಿ ಕೆ ಶಿವಕುಮಾರ್ ಅವ್ರು ಪದೇ ಪದೇ ನಿಮ್ಮ ಪಾರ್ಟಿನ ಥ್ರೆಟ್ ಮಾಡ್ತಾರಲ್ಲ ಇಂಡೈರೆಕ್ಟ್ಲಿ, ಎಲ್ಲ ನಿಮ್ಮ 17ರಲ್ಲಿ ಬಹುತೇಕ ಮಂದಿ ಕಾಂಗ್ರೆಸ್ಸಿಗೆ ಬಂದ್ಬಿಡೋ ಥರ ಇವತ್ತೋ ನಾಳೆ ನಾಡ್ದು ಅವ್ರು ಸಪೋಸ್ ಮುಖ್ಯಮಂತ್ರಿ ಆಗೋದಿದ್ರೆ ಸೆಷನಲ್ಲೂ ಹೇಳಿದ್ರು ಬೇಕಾದ್ರೆ ಎಲ್ಲ ಈ ಕಡೆ ಬಂದ್ಬಿಡ್ತಾರೆ ಅಂತ. ಅಲ್ಲ, ನಮ್ಮೂರಲ್ಲಿ ಹೋಗೋದಿರಲಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಯಾರಿದ್ದಾರೆ? ಎಷ್ಟು ಜನ ಇದ್ದಾರೆ? ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮವ್ರು ಯಾಕೆ ಅಲ್ಲಿ ಹೋಗ್ತಾರೆ? ಮೊನ್ನೆ ಕೃಷ್ಣಪ್ಪ ಅವರು ಒಂದು ಹೇಳಿಕೆ ಕೊಟ್ಟರು ಓಪನ್ ಆಗಿ ನಮ್ಮ ಹೋರಾಟದಲ್ಲಿ. ನಾವೆಲ್ಲೋ ಯಾವುದೋ ಫಂಡ್ ಕೇಳಕ್ಕೆ ಹೋದಾಗ, ಅನುದಾನ ಕೇಳಕ್ಕೆ ಹೋದಾಗ ಕಾಂಗ್ರೆಸ್ನವರೇ ಕೃಷ್ಣಪ್ಪ ಅವರೇ ಬಂದ್ಬಿಡ್ರಿ ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ಸಿಗೆ ಬಂದ್ಬಿಡ್ರಿ ಅಂತ ನಮಗೆ ಧಮಕಿ ಹಾಕ್ತಾರೆ, ಇಲ್ಲಾಂದರೆ ಅನುದಾನ ಕೊಡಲ್ಲ ಅಂದರು. ಕೃಷ್ಣಪ್ಪ ಅವ್ರು ಏನಂದರು? ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ನೀವು ಮುಳುಗೋಗ್ತಾ ಇರ್ತಕ್ಕಂಥ ಪಕ್ಷ, ಮುಳುಗೋಗ್ತಾ ಇರ್ತಕ್ಕಂಥ ದೋಣಿಲಿ ನಾವ್ಯಾಕೆ ಕಾಲಿಡಲಿ? ನಾವು ನಿರಂತರವಾಗಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸೀನಿಯರ್ ಲೀಡರ್ಸು, ನಾವೆಂದೂ ಕೂಡ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಯಾರಿದ್ದಾರೆ ಶಿವಕುಮಾರ್ ಅವ್ರ ಜೊತೆ ಇವತ್ತು? ಪಾಪ ಇಷ್ಟೆಲ್ಲ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಅಷ್ಟು ಪಾರ್ಟಿ ಒಳಗಡೆ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರೇನು ಸಿಎಂ ಆಗಲ್ವಾ ನಿಮ್ಮ ಪ್ರಕಾರ? ಆಗಲಿ ಸರ್, ಹೋರಾಟ ಅವ್ರು ಮಾಡಲಿ. ಅವ್ರ ಪಕ್ಷದಲ್ಲಿ ಅವ್ರ ಜೊತೆನಲ್ಲಿ ಎಷ್ಟು ಜನ ಬೆಂಬಲವಾಗಿ ನಿಲ್ತಾರೆ ನೋಡೋಣ. ಆಗೋದು ಬಿಡೋದು ಆ ಭಗವಂತನ ನಿರ್ಣಯ, ಜನಗಳ ತೀರ್ಮಾನ. ಜೊತೆಯಲ್ಲಿ ಶಾಸಕ ಮಿತ್ರರ ಸಹಕಾರವೂ ಬೇಕು. ಅದು ಎಷ್ಟರ ಮಟ್ಟಕ್ಕೆ ಅವ್ರಿಗಲ್ಲಿ ಇದೆ ಅಂತಕ್ಕಂಥ ಅರಿವು ಅವ್ರಿಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.